ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ ಅವರು ಹಾರ್ಮುಜ್ ಜಲಸಂಧಿ ಕುರಿತು ಇರಾನ್ನ ಷರತ್ತುಬದ್ಧ ಪ್ರಸ್ತಾವನೆಯನ್ನ ಸ್ಪಷ್ಟವಾಗಿ ತಿರಸ್ಕರಿಸಿ ಕಠಿಣ ನಿಲುವು ಮುಂದುವರೆಸಿದ್ದಾರೆ. ಜಾಗತಿಕವಾಗಿ ಮಹತ್ವದ ಸಾಗರ ಮಾರ್ಗವಾಗಿರುವ ಹಾರ್ಮುಜ್ ಜಲಸಂಧಿ ಕುರಿತು ಇರಾನ್ ತೆರೆಯಲು ಸಿದ್ಧ ಎಂದರೂ ಅಂತಾರಾಷ್ಟ್ರೀಯ ನೌಕೆಗಳು ತಮ್ಮ ಅನುಮತಿ ಪಡೆದು ಮಾತ್ರ ಸಾಗಬೇಕು ಎಂಬ ಒಳ ಅರ್ಥವೇ ಸಮಸ್ಯಾತ್ಮಕ ಎಂದು ರೂಬಿಯೋ ಹೇಳಿದ್ದಾರೆ. ಇಂತಹ ನಿಯಂತ್ರಣ ಅಂತಾರಾಷ್ಟ್ರೀಯ ಸಮುದ್ರ ಕಾನೂನುಗಳಿಗೆ ವಿರುದ್ಧವಾಗಿದ್ದು ಜಗತ್ತಿನ ರಾಷ್ಟ್ರಗಳು ಒಪ್ಪಲಾರವು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಹಾರ್ಮುಜ್ ಜಲಸಂಧಿ ಜಾಗತಿಕ ತೈಲ ಮತ್ತು ಇಂಧನ ಪೂರೈಕೆಗೆ ಪ್ರಮುಖವಾಗಿದ್ದು ಇದನ್ನು ಮುಚ್ಚುವ ಯಾವುದೇ ಪ್ರಯತ್ನ ಜಾಗತಿಕ ಆರ್ಥಿಕತೆಯನ್ನ ಒತ್ತೆ ಇಡುವಂತಾಗುತ್ತದೆ ಎಂದು ಟೀಕಿಸಿದರು. ಇರಾನ್ ಜಲಸಂಧಿಯನ್ನ ಮುಚ್ಚಲು ಯತ್ನಿಸಿದರೆ ಅಮೆರಿಕ ಮತ್ತು ಮಿತ್ರ ರಾಷ್ಟ್ರಗಳು ಅದನ್ನು ತೆರೆಯಲು ಕ್ರಮ ಕೈಗೊಳ್ಳಲಿವೆ ಎಂದು ಎಚ್ಚರಿಸಿದ್ದಾರೆ. ಈ ನಡುವೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರಸ್ತಾವನೆ ಕುರಿತು ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಚರ್ಚೆಯನ್ನ ನಡೆಸಿದ್ದಾರೆ. ಇರಾನ್ ಪ್ರಸ್ತಾವನೆಯ ಪ್ರಕಾರ ಆರ್ಥಿಕ ನಿರ್ಬಂಧಗಳನ್ನು ತೆಗೆದುಹಾಕಿದ್ರೆ ಮತ್ತು ಯುದ್ಧ ಪರಿಸ್ಥಿತಿಯನ್ನ ಅಂತ್ಯಗೊಳಿಸಿದರೆ ಜಲಸಂಧಿಯ ಮೇಲಿನ ಹಿಡಿತ ಸಡಿಸಲು ಸಿದ್ಧವಿದೆ. ಆದರೆ ಅಣು ಯೋಜನೆ ಕುರಿತ ವಿವಾದಗಳನ್ನು ಮುಂದೂಡುವುದಾಗಿ ಹೇಳಿರುವುದು ಅಮೆರಿಕದ ದೃಷ್ಟಿಯಲ್ಲಿ ಅಸ್ವೀಕಾರಾರ್ಹವಾಗಿದ್ದು ತಾತ್ಕಾಲಿಕ ಒಪ್ಪಂದ ಸಾಧ್ಯತೆ ಕಡಿಮೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಫೆಬ್ರವರಿ 28ರಿಂದ ಆರಂಭವಾದ ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ನಡುವಿನ ಸಂಘರ್ಷ ಹಿನ್ನೆಲೆಯಲ್ಲಿ ಹಾರ್ಮುಜ್ ವಿಚಾರ ಮತ್ತಷ್ಟು ಸೂಕ್ಷ್ಮಗೊಂಡಿದೆ. ಜಾಗತಿಕ ಸಾಗರ ಮತ್ತು ಸ್ವಾತಂತ್ರ್ಯ ಮತ್ತು ಭದ್ರತಾ ಹಿತಾಸಕ್ತಿಗಳ ವಿಚಾರದಲ್ಲಿ ಯಾವುದೇ ರಾಜಿ ಸಾಧ್ಯವಿಲ್ಲವೆಂದು ಅಮೆರಿಕ ಸ್ಪಷ್ಟಪಡಿಸಿದ್ದು ಮುಂದಿನ ದಿನಗಳಲ್ಲಿ ಪ್ರದೇಶದಲ್ಲಿ ಉದ್ವಿಗ್ನತೆ ಹೆಚ್ಚುವ ಸಾಧ್ಯತೆ ಇದೆ.